ಅಂಬೇಡ್ಕರ್ ನ್ಯಾಯ ಮತ್ತು ಸಬಲೀಕರಣ ಜಾಗೃತಿ ಸಮಿತಿ ವತಿಯಿಂದ ನಾಗರಬಾವಿ ವಾರ್ಡ್ 128ರ ಅರುಂಧತಿನಗರ ಸ್ಥಳೀಯ ನಿವಾಸಿ ಅಂಗವಿಕಲ ಇನಾಯ್ತು ಪಾಷ ಮೇಲೆ ರೌಡಿ ಶೀಟರ್ ಮೊಹಮ್ಮದ್ ಸಿರಾಜ್ ರವರ ದೌರ್ಜನ್ಯವೆಸಗಿ ಶೆಡ್ನಿಂದ ಖಾಲಿ ಮಾಡಿಸಿರುವುದು ವಿರುದ್ಧ ಶಾಸಕರಿಗೆ ಮತ್ತು ಮುಖ್ಯ ಆಯುಕ್ತರಿಗೆ ದೂರು ದಾಖಲು ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಂಗವಿಕಲ ಇನಾಯತ್ ಪಾಷಾ ರವರು ಮಾತನಾಡಿ, 6 ವರ್ಷದಿಂದ ಅರುಂಧತಿ ನಗರದಲ್ಲಿ ನಿವಾಸನಾಗಿದ್ದು, ನಾನು ಅಂಗವಿಕಲ ಬಾಡಿಗೆ ಕಟ್ಟಲು ಅಸಹಾಯಕನಾಗಿರುತ್ತೇನೆ. ಆದ್ದರಿಂದ ಮಾಧ್ಯಮದ ಮೂಲಕ ಆಯುಕ್ತರಲ್ಲಿ ಹಾಗೂ ಶಾಸಕರಾದ ಶ್ರೀ ಕೃಷ್ಣರವರಲ್ಲಿ ಹಾಗೂ ದೀರ್ಘ ಸಂಘಟನೆಗಳಲ್ಲಿ ನ್ಯಾಯ ಕೊಡಿಸಬೇಕು ಎಂದು ಸುದ್ದಿ ವಾಹಿನಿ ಮುಖಾಂತರ ಮನವಿ ಮಾಡಿಕೊಂಡರು. ನಾನು ಈ ಥರ ಸಡ್ಡಲ್ಲಿದ್ದೋ, ನಾವು ಫಸ್ಟ್ ಮಲತಲ್ಲಿದ್ದೋ, ಆಮೇಲೆ ಅಲ್ಲಿಂದ ಬಂದು ಇದು ಸಡ್ಡಲ್ಲಿದ್ದೋ. ಆ ಸಡ್ಡಲ್ಲಿ ನಾವು ವಾಸ ಮಾಡ್ಕೊಂಡಿದ್ದೋ. ಸುಮಾರು 5-6 ವರ್ಷ ಇದ್ದೋ. 5 ವರ್ಷದಿಂದ ಮತ್ತೆ ಇನ್ನು ನಮಗೆ ಅಲ್ಲಿ ಯಾರು ತೊಂದರೆ ಇರಲಿಲ್ಲ, ಯಾವ ಬಾಡಿಗೆನೂ ಕಟ್ತಿರಲಿಲ್ಲ, ಆರಾಮಾಗಿದ್ದೋ. ಆಮೇಲೆ ಸಿರಾಜ್ ಬಿ ನಮ್ಮದು ಬಿಟ್ಕೊಡಿ ಅಂತ ಸಿರಾಜ್ ಬಿ ಬಂದು ನಮ್ಗೆ ಇದು ಮಾಡಿದ್ರು, ಹಿಂಸೆ ಸ್ವಲ್ಪ ಎದುರಿಸಿದ್ರು, ಇದು ಮಾಡಿದ್ರು. ಆವಾಗ ನಮಗೆ ಯಾರೂ ಬೆಂಬಲ ಇರಲಿಲ್ಲ. ನಾವು ಬಡವರು, ನಮ್ಗೆ ಇದು ಮಾಡೋಕ್ಕಾಗಲ್ಲ, ಹ್ಯಾಂಡಿಕ್ಯಾಪ್ ಬೇರೆ, ನಾವು ಎಲ್ಗೋಗೋದು, ಏನು ಮಾಡೋದು, ಬೇರೆ ಮನೆ ಇಲ್ಲ, ಯಾರಿಲ್ಲ, ಏನೋ ನಾವು ಇಲ್ಲೇ ಇರ್ತೀವಿ, ಸ್ವಲ್ಪ ಇದು ಮಾಡ್ಕೊಡ್ತೀವಿ ಅಂತ ಹೇಳ್ದೋ. ಅವ್ರು ಕೇಳಲಿಲ್ಲ. ಅವರು ಇಲ್ಲ ನಮ್ಮನ್ನು ಖಾಲಿ ಮಾಡ್ಕೊಳ್ಬೇಕು ನೀವು, ಇಲ್ಲ ಹಂಗೆ ಮಾಡ್ತೀನಿ ಏನೋ ಇದು ಮಾಡಿದ್ರು, ಬೆದರಿಕೆ ಹಾಕಿದ್ರು. ಅದರಿಂದ ಖಾಲಿ ಮಾಡಿಬಿಟ್ಟೆ. ಅಲ್ಲಿಂದ ಖಾಲಿ ಮಾಡಿ ಬೇರೆ ಕಡೆ ಇಲ್ಲಿದ್ದೀವಿ. ಅಲ್ಲಿ ಬಾಡಿಗೆ ಕಟ್ಟಿಗೆ ತುಂಬ ಹಿಂಸೆ, ತುಂಬ ಕಷ್ಟ ಆಗ್ತಾಯಿದೆ. ಬಾಡಿಗೆ ಕಟ್ಟಿ ಯಾರು ಬೆಂಬಲ ಕೊಡ್ತಾರೆ, ಯಾರು ಇದು ಮಾಡ್ತಾಯಿಲ್ಲ. ನಾನೇನೋ ದೇವರು ಇದು ಮಸೀದಿಗೆ ಹೋಗಿ ಅಲ್ಲಿ ನಮಾಜ್ಗೆ ಬಂದು ಮಾಡ್ಕೊಂಡು ಅಲ್ಲಿ ಏನೋ ಇವ್ರು ಕೊಡ್ತಾರೆ ನಮಗೆ, ಅದರಿಂದ ಜೀವನ ಮಾಡ್ಕೊಂಡು ಹಿಂಗೆ ಹೋಗ್ತಾಯಿದ್ದೀನಿ. ಬಾಡಿಗೆ ಕಟ್ಟೋಕ್ಕಂತೂ ತುಂಬ ಹಿಂಸೆ ಆಗ್ಬಿಟ್ಟಿದೆ. ಈಗ ನಮಗೆ ಯಾರ್ದು ಸಹಕಾರನಿಲ್ಲ. ಈಗ ಇಲ್ಲಿ ನಾವು ಇಲ್ಲಿ ಬಂದಿದ್ದೀವಿ, ಅಂಬೇಡ್ಕರ್ ಸಂಘದಿಂದ ನಮಗೆ ಸಹಾಯ ಮಾಡಬೇಕಂತ ಅವ್ರ ಹತ್ರ ಬೇಡಿಕೆ ಮಾಡ್ತಾಯಿದ್ದೀನಿ. ಮತ್ತು ಪೊಲೀಸ್ ಇಲಾಖೆಯಿಂದ ನಮಗೆ ಸಹಕಾರ ಕೊಡಬೇಕು, ತುಂಬ ಇದು ಮಾಡಬೇಕು, ಯಾರ್ದು ಬೆಂಬಲ ಮಾಡಬೇಕು, ಮತ್ತು ಸಂಘದಿಂದ ನನಗೆ ಇದು ಮಾಡಿಕೊಡ್ಬೇಕು ಅಂತ ನಾನು ಇದು ಮಾಡಿ ಬೇಡ್ಕೊತಾ ಇದ್ದೀನಿ. ಇದು ಮಾಡಿ ಖಾಲಿ ಮಾಡಿಕೊಡಿ ಹಂಗೆ ಅಂದ್ಬಿಟ್ಟು ಸಿರಾಜ್ ಬಿ ಬಂದ್ಬಿಟ್ಟು ನಮಗೆ ಅಲ್ಲಿ ಖಾಲಿ ಮಾಡಿಸಿದ್ರು. ಸಂಘದವರು ನೀವು ಫಸ್ಟ್ ಅಲ್ಲಿದ್ರಲ್ಲ, ಯಾಕೆ ಖಾಲಿ ಮಾಡಿಬಿಟ್ಟು ಅಂತ ಕೇಳಿದ್ರು. ಅದಕ್ಕೋಸ್ಕರ ಇಲ್ಲ ಸರ್ ಅವ್ರದ್ದು ಸಿರಾಜ್ ಬಿ ಇದೆ ಅಂತ ಹೇಳಿದ್ರು. ಇಲ್ಲ ಅದು ಯಾರ್ದು ಆಫೀಸರಲ್ಲಿ ಆಗಿಲ್ಲ, ನನ್ನ ಹೆಸರಲ್ಲಿ ಮಾಡ್ಕೊಡ್ತೀವಿ, ಅಲ್ಲಿ ಇರ್ತೀರ ಅಂತ ಕೇಳಿದ್ರು. ಅದಕ್ಕೆ ನಾನು ಹ್ಞೂ ಸರ್ ಇರ್ತೀನಿ, ಏನೋ ಮಾಡಿಕೊಡಿ ಸರ್, ನಮ್ಮ ಬಡವರು, ನಮ್ಮ ಬೇರೆ ಯಾರಿಲ್ಲ ಅಂತ ಬೇಡ್ಕೊಂಡೆ. ಅವ್ರು ಮುಂದೆ ಬಂದು ನಮಗೆ ಸಹಕಾರ ಮಾಡ್ತಾವ್ರೆ. ದಯವಿಟ್ಟು ನಮಗೆ ಸಹಕಾರ ಮಾಡಿ, ಪೊಲೀಸ್ ಇಲಾಖೆಯಿಂದ ನಮಗೆ ಸಹಕಾರ ಮಾಡಿಕೊಡಿ. 6 ವರ್ಷದಲ್ಲಿ ಇದ್ವಿ, 6 ವರ್ಷ ವಾಸ ಮಾಡ್ಕೊಂಡಿದ್ವಿ. 1 ರೂಪಾಯಿ ಬಾಡಿಗೆಯನ್ನು ಕಟ್ತಿದ್ದಿಲ್ಲ, ಹೆಂಗೋ ಸಿಕ್ಕುವಾಗ ಜೀವನ ಮಾಡ್ಕೊಂಡಿದ್ದೀವಿ. ಆಮೇಲೆ 6 ವರ್ಷ ಆಗಿ 7ನೇ ವರ್ಷಕ್ಕೆ ಬಂದುಬಿಟ್ಟು ಈ ಥರ ಸೈಟ್ ನಮ್ಮದು, ಇದು ನೀವು ಖಾಲಿ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಇಲ್ಲ ಸರ್ ನಮ್ಗೆ ಈ ಥರ ಖಾಲಿ ಮಾಡೋಕ್ಕಾಗಲ್ಲ ಸರ್ ಅಂತ ಹೇಳಿದ್ರು. ನಾವು ಅಷ್ಟು ಕೇಳಿದ್ರು ಅವ್ನು ಬಿಟ್ಟಿಲ್ಲ. ಹುಡುಗರು ಕರ್ಕೊಂಡು ಬಂದುಬಿಟ್ಟು ರೌಡಿಸಮ್ ಮಾಡ್ತಾಯಿದ್ದ. ಅದಕ್ಕೋಸ್ಕರ ನನ್ನ ಗಂಡ ಹ್ಯಾಂಡಿಕ್ಯಾಪ್ ಆಗಿದ್ದಾನೆ. ಅವ್ರಿಗೋಸ್ಕರ ನೆದ್ರುಕೊಂಡು ನಾನು ಬಾಡಿಗೆ ಮಾಡ್ಕೊಂಡು ಹೋಗಿದ್ದೆ. ಈಗ ನಂಗೆ ಬಾಡಿಗೆ ಕಟ್ಟೋ ನಮ್ಮ ಕೈಲಿ ಆಯ್ತಾಯಿಲ್ಲ. ನಮ್ಗೆ ಆಗಿದಷ್ಟು ಆ ಜಾಗ ಮಾಡಿಕೊಟ್ರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ನಾವು ಹಂಗೆ ಗಂಜಿನ ಬಿಲ್ ಮಾಡಿ ಕುಡ್ಕೊಂಡು ನಾವು ನಿಮ್ಮದಾಗಿದ್ದು ಬಿಡ್ತೀವಿ. ಅದಾಗುತ್ತೆ ನಮ್ಗೆ ಜಾಗ ಮಾಡಿಕೊಟ್ರೆ ಸಾಕು, ನಾವು ಬೇಡ್ಕೊಳ್ತೀವಿ ಸರ್ ಎಲ್ಲರ ಹತ್ರವೇ.